ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗಾಗಲೇ SIT ಅವರು ತನಿಖೆಯನ್ನು ಭಾಳ ಗಂಭೀರವಾಗಿ ಮಾಡ್ತಾ ಇದ್ದಾರೆ. ತಮಗೆ ಗೊತ್ತಿರೋ ಹಾಗೆ ಪ್ರಜ್ವಲ್ ರೇವಣ್ಣ ಅವರು ಏನು ಅಪರಾಧಿ ಸ್ಥಾನದಲ್ಲಿದ್ದಾರೆ, ಅವರು ದೇಶ ಬಿಟ್ಟು ಹೋಗಿದ್ದಾರೆ ಎನ್ನುವಂಥದ್ದು ಇವತ್ತು ಎಲ್ಲರಿಗೂ ಗೊತ್ತಿರುವಂಥದ್ದು. ಅವರನ್ನು ವಾಪಸ್ ಕರ್ಕೊಂಡು ಬರಬೇಕು ಅಂಥೇಳಿ SIT ಅವರು CBIಗೆ ರಿಕ್ವೆಸ್ಟ್ ಮಾಡಿ ಅವರಿಗೆ ಬ್ಲೂ ಕಾರ್ನರ್ ನೋಟಿಸನ್ನು ಕೊಡಬೇಕು ಅಂಥೇಳಿ ಅವರಿಗೆ ರಿಕ್ವೆಸ್ಟ್ ಮಾಡಿದ ಮೇಲೆ CBIನವರು ಬ್ಲೂ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಅಂತ ಹೇಳಿದರೆ ಅವರನ್ನು ಯಾವ ದೇಶದಲ್ಲಿ ಈಗಾಗಲೇ 190 ದೇಶಗಳಲ್ಲಿ ಅವರಿಗೆ ನೋಟಿಸ್ ಹೋಗಿರುವಂಥದ್ದು. ಅದು ಇಂಟರ್ಪೋಲ್ನವರು ಇಶ್ಯೂ ಮಾಡ್ತಾರೆ. CBIನವರು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಫ್ರಾನ್ಸ್ನಲ್ಲಿರ್ತಕ್ಕಂಥ ಇಂಟರ್ಪೋಲ್ ಹೆಡ್ ಕ್ವಾರ್ಟರ್ಸ್ನಿಂದ ಇಶ್ಯೂ ಮಾಡ್ತಾರೆ. ಅವರು ಆ ವ್ಯಕ್ತಿಯನ್ನು ಯಾರನ್ನು ರೆಫರ್ ಮಾಡಿರ್ತಾರೆ ಆ ವ್ಯಕ್ತಿಯನ್ನು ಆ ದೇಶಗಳಲ್ಲಿ ಹುಡುಕಿ ಸಂಬಂಧಪಟ್ಟವರಿಗೆ ಮಾಹಿತಿಯನ್ನು ಕೊಡ್ತಾರೆ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕೊಟ್ಟ ಮೇಲೆ ಅಲ್ಲಿಂದ ಅವರನ್ನು ಕರ್ಕೊಂಡು ಬರೋದಕ್ಕೆ ಇಂಟರ್ಪೋಲ್ನವರು ಎಲ್ಲ ಸಹಕಾರವನ್ನು ಕೊಟ್ಟು ನಮ್ಮ ದೇಶದ ಏಜೆನ್ಸಿಗಳಿಗೆ ಇನ್ಫಾರ್ಮೇಷನ್ ಕೊಟ್ಟು ಕರ್ಕೊಂಡು ಬರ್ತಾರೆ. ಅವರು ಬರುವವರೆಗೂ ಕೂಡ ಇನ್ನೂ ಹೆಚ್ಚಿನ ತೀವ್ರಗತಿಯಲ್ಲಿ ವಿಚಾರಣೆ ನಡೆಯೋದು ಕಷ್ಟ. ಆದರೆ ಈಗಿರುವಂಥ ಅವೈಲಬಲ್ ಮಾಹಿತಿಗಳು ಮಾನ್ಯ ರೇವಣ್ಣವರನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಅವರಿಂದ ಮಾಹಿತಿ ತಗೊಳ್ಳೋದು ಮತ್ತು ಯಾರು ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಅವರುಗಳಿಂದ ಏನು ಸ್ಟೇಟ್ಮೆಂಟ್ಗಳನ್ನು ತೊಗೊಂಡಿರ್ತಕ್ಕಂಥದ್ದು. ಇನ್ನೂ 3 ಜನ ಅರೆಸ್ಟ್ ಮಾಡಿದ್ದಾರೆ. ಅವರು ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಿದ್ದು ಅವರಿಗೆ 3 ಜನಕ್ಕೂ ಇನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ನಡೀತಾ ಇದೆ. ಇದನ್ನು ಹೆಚ್ಚಿಗೆ ವಿವರಣೆಯನ್ನು ತಿಳಿಸೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ತನಿಖೆ ನಡೆಯುವಾಗ ನಾವು ಇದನ್ನು ಯಾವುದನ್ನು ಕೂಡ ಹೇಳಕ್ಕೆ ಬರೋದಿಲ್ಲ. ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಯಾವ ರೀತಿ ಇದು ಮಾಡಿದರು, ಅದೆಲ್ಲ ಏನೂ ಕೂಡ ನಮಗೂ ಗೊತ್ತಿರೋದಿಲ್ಲ. ನಾವು ಏನು ಹೇಳಕ್ಕೆ ಹೋಗೋದಿಲ್ಲ. ಭಾಳ ಮುಖ್ಯವಾಗಿ ಇವತ್ತು ನಾನು ತಮ್ಮನ್ನು ಕರೆದಿರ್ತಕ್ಕಂಥದ್ದು, ನಿನ್ನೆ ದಿವಸ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಮಾಧ್ಯಮಗೋಷ್ಠಿಯನ್ನು ಕರೆದು ಅವರು ಈ ಪ್ರಕರಣವನ್ನು SITನವರು ಸರಿಯಾಗಿ ನಡೆಸೋದಕ್ಕೆ ಸಾಧ್ಯ ಇಲ್ಲ, ಅವರು ಸಮರ್ಥರೂ ಅಲ್ಲ ಮತ್ತು ಅವ್ರ ಮೇಲೆ ವಿಶ್ವಾಸ ಇಲ್ಲ, ಹಾಗಾಗಿ ನೀವು CBI ಕೊಡಬೇಕು ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಸರ್ಕಾರದ ಪ್ರತಿನಿಧಿಯಾಗಿ ನಾನು ಅವರಿಗೆ ತಿಳಿಸುವಂಥದ್ದು, ಅವರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. SIT ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ನಮ್ಮ ಪೊಲೀಸ್ನವರು ಸಮರ್ಥರಿದ್ದಾರೆ.
ಮತ್ತು ಈಗಾಗಲೇ ತನಿಖೆ ಯಾವ ರೀತಿ ಮುಂದುವರಿತಾ ಇದೆ ಅಂತ ಇಡೀ ಜನಸಮುದಾಯ ಗಮನಿಸಿದೆ. ಕೆಲವು ರಾಜಕೀಯ ಹೇಳಿಕೆಗಳನ್ನು ಹೊರತುಪಡಿಸಿದರೆ SITನವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ತನಿಖೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ. ಆದ್ದರಿಂದ ನಾನು ಅವರಿಗೆ ಹೇಳ್ತಕ್ಕಂಥದ್ದು CBI ಅಗತ್ಯ ಇಲ್ಲ. 2008ರಿಂದ 2013ರವರೆಗೆ ಅಂದಿನ ಸರ್ಕಾರ CBIಗೆ ಒಂದು ಕೇಸ್ ಕೊಡಲಿಲ್ಲ ಮತ್ತು ಕೆಲವು ನಂತರದ ದಿವಸದಲ್ಲಿ ಕೊಟ್ಟಂಥ ಕೇಸ್ಗಳು, ಅದನ್ನು ನಾನು 1, 2, 3 ಹೇಳಕ್ಕೆ ಹೋಗೋದಿಲ್ಲ, ನಮಗೆ ಸಮಾಧಾನದ ರೀತಿಯಲ್ಲಿ ಆಗಲಿಲ್ಲ ಅನ್ನುವಂಥದ್ದು ಭಾಳ ಜನರ ಅನಿಸಿಕೆಗಳು. ಅದರ ಬಗ್ಗೆ ಕಮೆಂಟ್ಸ್ಗಳು ಬಂದಿರೋದು ಕೂಡ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. CBIನವರು ವರದಿ ಕೊಟ್ಟಾಗ ಅದು ಇಲ್ಲ ಸರಿಯಾಗಿ ಮಾಡಿಲ್ಲ ಇದನ್ನು ಅಂದಿದ್ದನ್ನು ಕೂಡ ನಾವು ಕೇಳಿದ್ದೇವೆ. ಉದಾಹರಣೆಗೆ ರವಿ IAS ಆಫೀಸರು ಅವರ ಕೇಸ್ನಲ್ಲಿ CBIನವರು ಕೊಟ್ಟಂಥ ವರದಿಯನ್ನು ಭಾಳ ಜನ ಟೀಕೆ ಮಾಡಿದ್ದನ್ನು ಕೇಳಿದ್ದೇವೆ. ಹಾಗಾಗಿ CBI ಅಂದ ತಕ್ಷಣ ಏನೋ ಆಗಿಬಿಡುತ್ತೆ ಅನ್ನುವಂಥ ಪರಿಕಲ್ಪನೆ ಬೇಡ. ನಾವು SITನವರು ಬಹಳ ಪ್ರಾಮಾಣಿಕವಾಗಿ, ಭಾಳ ಎಫೆಕ್ಟಿವ್ ಆಗಿ, ಯಾರದೇ ಇಂಟರ್ಫಿಯರೆನ್ಸ್ ಇಲ್ಲದೆ, ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಮತ್ತು ಯಾರೇ ಸರ್ಕಾರದಲ್ಲಿರ್ತಕ್ಕಂಥವರು ಯಾವುದೇ ರೀತಿಯಲ್ಲಿ ಇಂಟರ್ಫಿಯರೆನ್ಸ್ ಇಲ್ಲ. ಅವರಿಗೆ ನಾವು ಫ್ರೀಡಮ್ ಕೊಟ್ಟಿದ್ದೇವೆ. ಕಾನೂನಿನ ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಬೇಕು ಅನ್ನೋದನ್ನಂತ ಅಷ್ಟೇ ಹೇಳಿದ್ದೇವೆ ನಾವು. ಅವ್ರಿಗೆ ಕಾನೂನು ಗೊತ್ತಿದೆ, ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಿದೆ. ಹಾಗಾಗಿ CBI ಈ ಕೇಸನ್ನು ಕೊಡ್ತಕ್ಕಂಥ ಅಗತ್ಯ ಇಲ್ಲ. ನಮ್ಮ SITಯವರು ಸಮರ್ಥರಿದ್ದಾರೆ, ಅವ್ರ ಮೇಲೆ ವಿಶ್ವಾಸ ಇಡೋಣ ಅಂತಕ್ಕಂಥದ್ದನ್ನು ತಿಳಿಸೋದಕ್ಕೆ ಬಯಸ್ತೇನೆ. ಇನ್ನು ಎರಡನೇ, ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.